ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಮುಖ್ಯಮಂತ್ರಿ ಮತ್ತೆ ಸಿಎಂ ಸ್ಥಾನ ಸದ್ಯಕ್ಕೆ ಮುಖ್ಯಮಂತ್ರಿ ಇದ್ದಾರೆ, ಅವರೇ ಮುಂದುವರಿತೀವಿ ಅಂತ ಬೇರೆ ಹೇಳಿದ್ದಾರೆ. ಮುಂದುವರಿಲಿ, ಬಿಟ್ಕೊಡೋ ಪ್ರಶ್ನೆ ಬಂದಿಲ್ಲ. ಈಗ ನಾವೇ ಮುಂದುವರಿತೀವಿ ಅಂತ ಒಳ್ಳೆ 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 ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮಾಡ್ಲಿ. ಪ್ರಮುಖ ನಾಯಕರಾಗಿ ನೀವು ಗುರುತಿಸಿಕೊಂಡಿದ್ದಾರೆ. ನೀವು ಸಹ ಮುಖ್ಯಮಂತ್ರಿ ಸ್ಥಾನದಲ್ಲಿ ರೇಸ್ ಅಲ್ಲಿ ಇದ್ದಾರೆ ಅಂತ ಹೇಳಿ ಖಾಲಿ ಇಲ್ಲ ಅಲ್ಪ, ಏನ್ ಮಾಡೋದು? ಇದ್ರೆ ರೇಸ್ ಅಲ್ಲಿ ಇರ್ತೀವಿ. ಇಲ್ಲ, ಸದ್ಯಕ್ಕೆ ಆ ವಿಷಯ ಇಲ್ಲ. ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಮುಂದುವರಿತಾರೆ. ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಏನಾದರೂ ಬದಲಾವಣೆಗಳ ವಿಷಯ ಸದ್ಯಕ್ಕೆ ನಮ್ಮ ಮುಂದೆ ಇಲ್ಲವೇ ಇಲ್ಲ. ಅದೇನಿದ್ರು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ. ಅವ್ರ ಚರ್ಚೆ ಅವ್ರವ್ರು ಏನ್ ಮಾತಾಡೋದು ನಮ್ಗೇನಪ್ಪ ಗೊತ್ತು. ಈಗ ಮುಖ್ಯಮಂತ್ರಿಗಳು ನಾನೇ 5 ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ, ನಾನೇ ಬಜೆಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾಧ್ಯಮದವ್ರು ಸುಮ್ಮನೆ ಜಾಸ್ತಿ ನೀವು ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾದ ನೀವೇ ಸುಮ್ಮನೆ ಸುದ್ದು. ದೆಹಲಿ ನಮ್ಮ ರಾಷ್ಟ್ರದ ರಾಜಧಾನಿ, ಕೆಲಸಗಳು ಇದ್ದೇ ಇರುತ್ತೆ, ಅದಕ್ಕೆ ಹೋಗ್ತಾರೆ. ಶಾಸಕರು ಅವ್ರವ್ರ ಇದು ಇರುತ್ತೆ, ಶಾಸಕರು. ಆಮೇಲೆ ಕಂಪ್ನಿ ಟೂರ್ ಹೋಗಿದ್ರು ಬಹಳ ಜನ. ಅದ್ರಲ್ಲಿ ಕಂಪ್ನಿ ಟೂರ್ ಇತ್ತಲ್ಲ, ಹೋದಾಗ ಮೀಟ್ ಮಾಡ್ತಾರೆ. ಕೆ. ವೇಣುಗೋಪಾಲ್ ಅವರು ಸಹ ಏನು ನಮ್ಗೆ ಗೊತ್ತಿಲ್ಲಪ್ಪ, ನನ್ನ ಮಾಹಿತಿ. ವಿರೋಧ ಪಕ್ಷದವ್ರು ಬಿಡ್ರಪ್ಪ, ಅವರು ರೂಢಿ ಅವ್ರಿಗೆ. ವಿಪಕ್ಷದವರು ಚೆಲುವಾದ ನಾರಾಯಣ ಸ್ವಾಮಿ ನೋಡಿದೆ, ಕಾಂಗ್ರೆಸ್ ಪಕ್ಷ ಎಲ್ಲ 50 ಮಾಡಿದ್ದಾರೆ ಅಂತ. ಬಿಜೆಪಿ ಅವ್ರ ಕಲ್ಚರ್ ಅದು, ನಮ್ಮ ಕಲ್ಚರ್ ಅಲ್ಲ. ಬಿಜೆಪಿ ಅವರು ಹಿಂದೆ ನೋಡಿದಾರೆ. 2008ರಲ್ಲಿ 2019 ಕುರಿಗಳು ಕೊಂಡ್ಕೊಂಡು ಕೊಟ್ಕೊಂಡಿದ್ರು. ಅವ್ರ ಕಲ್ಚರ್ ಅದು, ನಮ್ಗಲ್ಲ ಕಲ್ಚರ್. ಪಕ್ಷದಲ್ಲಿ ಆ ರೀತಿ ಆಸ್ಪದನೇ ಇಲ್ಲ. ಬಿಜೆಪಿ ಅವ್ರು ಮಾತಾಡ್ತಾರೆ, ಮಾತುಗಾರರು ಅಷ್ಟೇ. ಬಿಜೆಪಿ ಯಾವ ವಿದ್ಯಮಾನನೂ ಇಲ್ಲ, ಏನೂ ಇಲ್ಲ. ಎಲ್ಲ ಸುಸೂತ್ರವಾಗಿ ಸರ್ಕಾರ ನಡೀತಾ ಇದೆ. 2028ಕ್ಕೆ ನಮ್ದೇ ಮತ್ತೆ ಸರ್ಕಾರ ಬರುತ್ತೆ. ಅದೆಲ್ಲ ಹೈಕಮಾಂಡ್ ತೀರ್ಮಾನ.